ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಅಮ್ಮನ ಹತ್ರ ಒಂದಷ್ಟು ಕೊತ್ತಂಬರಿ ಬೀಜನ ಇಸ್ಕೊಂಡು ಬಂದಿದ್ದೆ. ಅಮ್ಮ ಪದೇ ಪದೇ ಕೇಳ್ತಾಯಿದ್ರು, ಯಾಕಂದರೆ ಅವ್ರ ಹತ್ರ ಗಿಡ ಚೆನ್ನಾಗಿ ಆಗಿಬಿಟ್ಟಿದೆಯಂತೆ. ನಾನು ಇಷ್ಟು ದಿನ ಆದರೂ ಬಂದು ಅದನ್ನು ಹಾಕಿರಲಿಲ್ಲ. ಇವತ್ತು ಏನಾದರೂ ಆಗಲಿ ಅಂತೇಳಿ ಬೆಳಗ್ಗೆನೇ ಆ ಕೆಲಸ ಮಾಡಿನೇ ಒಳಗೆ ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೆನ್ನೆನೇ ನೀರೆಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ನಮ್ಮನೆಯವರು ತಿಂಡಿಗೆ ಬಂದಾಗ ಇಲ್ಲೆಲ್ಲ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಯಾವಾಗಲೂ ನಾನು ಪಾಟಲ್ಲಿ ಹಾಕ್ತಾಯಿದ್ದೆ. ಅಮ್ಮ ನೆಲಕ್ಕೆ ಹಾಕು, ಈ ಥರ ಮಾಡಿ ಹಾಕು, ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಹಾಗೆ ಊರಿಂದ ಗೊಬ್ಬರ ಕೂಡ ನಾನು ತೊಗೊಬಂದಿದ್ದೆ. ಈಗ ಸುಮಾರು ದಿನದ ಹಿಂದೆ ಅದು ಗೊಬ್ಬರ ಚೆನ್ನಾಗಿ ಇತ್ತು. ಅದಕ್ಕೆ ಫಸ್ಟು ಬೀಜ ಹಾಕಿ ಆ ಮಣ್ಣು ಮುಚ್ಚಿ ಆನಂತರ ಮೇಲಿಂದ ಗೊಬ್ಬರನ ಹಾಕಿ ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದಿದೆ, ಅದು ಹುಟ್ಟಿದ ನಂತರ ಅದನ್ನು ಹಾಕೋಣ ಅಂತ. ಇದನ್ನು ನೀರಲ್ಲಿ ನೆನೆಸಿಟ್ಟು ಹಾಕಿದ್ರೆ ಬೇಗ ಮೊಳಕೆ ಬರುತ್ತೆ ಅಂತ ಹೇಳಿದ್ರು. ನಾನು ಅದೆಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಹಾಗೆ ಹಾಕಿದೆ. ನಮ್ಮ ಸಿಂಬ ಯಾಕೋ ಗೊತ್ತಿಲ್ಲ, ಗೇಟ್ ತೆಗೆದ್ರೂ ಹೊರಗಡೆ ಹೋಗಿಲ್ಲ. ಯಾಕೆ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಗೇಟ್ ಹಾಕೋಣ ಅಂತ ಹಾಕಿ ಈಗ ಒಳಗಡೆ ಬಂದೆ ನಾನು. ಯಾಕಂದರೆ ಅದನ್ನು ಸಂಜೆ ಮಾಡೋಣ, ಬೆಳಗ್ಗೆ ಮಾಡೋಣ ಅಂತ ಕೆಲಸ ಮಾಡ್ತಾನೇ ಇರಲಿಲ್ಲ. ಏನಾದರೂ ಆಗಲಿ ಅಂತ ಇವತ್ತು ಕೆಲಸ ಮುಗಿಸಿನೇ ಒಳಗೆ ಬರೋಣ ಅಂತ ಅದನ್ನು ಮುಗಿಸಿ ಬಂದೆ. ಹಾಗೆ ದೋಸೆ ಹಿಟ್ಟು ಸ್ವಲ್ಪ ಇದೆ, ಅದರಲ್ಲೇ ನಾನು ಇವತ್ತು ತಿಂಡಿ ಸ್ವಲ್ಪ ಪಡ್ಡು ಮಾಡೋಣ ಅಂತ ಇದ್ದೀನಿ. ಮತ್ತು ಬೆಳಗ್ಗೆ ತಿಂಡಿದೇನೋ ಅಷ್ಟು ಕೆಲಸ ಇರಲಿಲ್ವಲ್ಲ, ಹಾಗಾಗಿ ಆ ಕೆಲಸ ಮುಗಿಸ್ಬಿಡೋಣ ಅಂತ ಕೆಲಸನ ಮುಗಿಸಿ ಈಗ ಒಳಗಡೆ ಬಂದೆ. ಕಸ ಒಂದು ಹೊಡೆದು ಹೋಗಿದ್ದೆ, ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಈಗ ಒಳಗಡೆ ಬಂದೆ. ತುಂಬ ಚಳಿ ಇದೆ, ತುಂಬ ಅಂದರೆ ತುಂಬಾ ಚಳಿ ಇದೆ. ನಮ್ಮನ್ನ ಸ್ವೆಟ್ರ್ ಹಾಕು ಅಂತ ಹೇಳ್ತಾಯಿದ್ರು. ನನಗೆ ಆ ಸ್ವೆಟರ್ ಹಾಕಿ ಅಷ್ಟು ಅಭ್ಯಾಸ ಇಲ್ಲ, ಅಷ್ಟು ತಡ್ಕೊಳ್ಳೋಕ್ಕೆ ಆಗಲ್ಲ ಅಂದಾಗ ಒಂದು ಸ್ವಲ್ಪ ಹೊತ್ತು ಹಾಕ್ಕೊತೀನಿ. ಆಮೇಲೆ ನಂಗೆ ಒಂಥರ ಸೆಕೆ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಆಮೇಲೆ ಅದನ್ನು ತೆಗೆದು ಬಿಡ್ತೀನಿ. ಈಗ ಪಾತ್ರೆಗಳನ್ನೆಲ್ಲ ಅದ್ರ ಜಾಗಕ್ಕೆ ಈಗ ಜೋಡಿಸ್ತಾ ಇದ್ದೀನಿ. ಇದೊಂಥರ ವೀಕೆಂಡ್ ಸಾಂಬಾರು ಅಂತ. ಯಾಕೆ ಗೊತ್ತಾ, ಎಲ್ಲ ಉಳಿದಿರೋ ಒಂದೊಂದು ಸ್ವಲ್ಪ ತರಕಾರಿ ಇತ್ತು. ಇದನ್ನೆಲ್ಲ ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂತ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದನ್ನ. ಅವಾಗ ಇದೆಲ್ಲ ತರಕಾರಿ ಸಿಗ್ತಿದ್ದು, ಇಷ್ಟನ್ನು ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ. ಹಾಗೆ ಮೂಲಂಗಿನೂ ಇತ್ತು, ಅದನ್ನು ಹಾಕೋಣ ಅಂತ ಅಂದ್ಕೊಂಡೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಇದೆಲ್ಲದಕ್ಕಿಂತ ವಾಸನೆ ಅದೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಮೂಲಂಗಿನ ನಾನು ಸ್ಕಿಪ್ ಮಾಡಿದೆ. ಬಾಕಿ ಎಲ್ಲ ತರಕಾರಿನ ಹಾಕಿ ಸಾಂಬಾರು ಮಾಡಿದೆ. ನಾನು ಏನು ಮಾಡ್ತೀನಿ ಅಂದರೆ, ಯಾವಾಗಲೂ ಅಮ್ಮ ಮಾಡಿಕೊಟ್ಟಿರೋ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡ್ತೀನಲ್ವ, ಇವತ್ತು ಸ್ವಲ್ಪ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಸಾಂಬಾರಿಗೆ ನಾನೇ ಹುರಿದೆ. ಜೀರಿಗೆ, ಸಾಸಿವೆ, ಮೆಂತ್ಯ ಅದೆಲ್ಲ ಹಾಕಿ ಹುರಿದು ಮಾಡೋಣ ಅಂತ ಮಾಡಿದೆ. ನನಗೆ ಅದಷ್ಟು ಇಷ್ಟ ಆಗಲಿಲ್ಲ. ನಮ್ಮನೆಯವ್ರಿಗೆ ಇಷ್ಟ ಆಯ್ತಂತೆ ಆ ಸಾಂಬಾರು. ನಾನು ನಮ್ಮನೆಯವರು ಸ್ವಲ್ಪ ಹಾಗೇ, ನನಗೇನು ಇಷ್ಟ ಆಗುತ್ತೋ ಅದು ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ, ನಮ್ಮನೆಯವ್ರಿಗೆ ಏನು ಇಷ್ಟ ಆಗುತ್ತೋ ಅದು ನನಗಿಷ್ಟ ಆಗಲ್ಲ. ನಿಮ್ಮಲ್ಲೂ ಯಾರಿಗಾದರೂ ಹೀಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಟೀ ಕುಡ್ಕೊಂಡ್ಬಿಡೋಣ ಅಂತ ಹೊರಗಡೆ ತುಂಬ ಚಳಿ ಇತ್ತಲ್ವ, ಅದು ಕೆಲಸ ಬೇರೆ ಮಾಡಿ ಬಂದಿದ್ದೆ. ಬಿಸಿ ನೀರು ಕುಡಿದೆ, ಆದ್ರೂ ಹೊಟ್ಟೆಗೆ ಒಂದು ಸಲ ಟೀ ಬೀಳದೇ ಇದ್ದರೆ ಸರಿಯಾಗಲ್ಲ. ಹಾಗಾಗಿ ಟೀ ಕುಡಿದ್ಬಿಟ್ಟು ಈಗ ಉಳಿದಿರೋ ತರಕಾರಿಗಳನ್ನೆಲ್ಲ ಹೆಚ್ಚ್ತಾ ಇದ್ದೀನಿ. ಹೀರೆಕಾಯಿ ಇತ್ತು, ಅದು ಕೂಡ ಒಂದು ಬಲ್ತಿತ್ತು, ಒಂದು ಎಳೆಯದಿತ್ತು. ಅದನ್ನು ಈಗ ಅದೇ ಹೆಚ್ಚ್ತಾ ಇದ್ದೀನಿ. ನಾನು ಯೂಶಲಿ ಹೀರೆಕಾಯಿ ಸಾಂಬಾರು ಮಾಡಲ್ಲ, ಹೀರೆಕಾಯ್ದು ಹೆಚ್ಚಾಗಿ ನಾನು ಪಲ್ಯ ಮಾಡ್ತೀನಿ. ಇವತ್ತು ಸಾಂಬಾರಿಗೆ ಹಾಕೋಣ ಅಂತ ಹೇಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದೇನು ಗೊತ್ತಾ, ಹೀರೆಕಾಯಿ ತುಂಬ ಬೆಂದುಬಿಟ್ರೆ ತಿನ್ನೋಕ್ಕೆ ಸಿಗೋದೇ ಇಲ್ಲ. ಹಾಗಾಗಿ ನಾನು ಹೀರೆಕಾಯಿನ ಸಾಂಬಾರಿಗೆ ಹಾಕಲ್ಲ. ನಾನು ಯೂಟ್ಯೂಬ್ನ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದೋ ನೆಗೆಟಿವ್ ಕಮೆಂಟ್ಗೆ ಅಥವಾ ಆ ಥರದಕ್ಕೇನೂ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿದ್ದಾಗ ನೆಗೆಟಿವ್ ಕಮೆಂಟ್ಗಳೆಲ್ಲ ಬರೋದು ಸಹಜ. ನಾನು ಇವಾಗ ಬಂದಿರೋ ನೆಗೆಟಿವ್ ಕಮೆಂಟನ್ನು ಅಲ್ಲಲ್ಲೇ ಅವರಿಗೆ ಕ್ಲಾರಿಟಿ ಕೂಡ ಹಾಗೆ ಕೊಟ್ಟುಬಿಡ್ತೀನಿ.
ಬದುಕನ್ನು ಯಾವಾಗಲೂ ನಮ್ಮ ಇಚ್ಛೆ ಹಾಗೆ ಬದುಕಬೇಕು, ಬೇರೆಯವರ ಇಚ್ಛೆ ಹಾಗೆ ನಾವು ಬದುಕಬಾರ್ದು ಅನ್ನೋದು ನನ್ನ ಪಾಲಿಸಿ. ಯಾಕಂದರೆ ಕೆಲವೊಬ್ಬರು ನಾನು ಮಾಡೋ ಲೈಫ್ ಸ್ಟೈಲ್ ಬಗ್ಗೆ ನಾನು ತುಂಬ ಸಿಂಪಲ್ಲಾಗಿ ತೋರಿಸಿರ್ತೀನಿ. ತುಂಬ ಜನರಿಗೆ ನಾನು ಸಿಂಪಲ್ಲಾಗಿ ತೋರಿಸಿರೋದೇ ಇಷ್ಟ ಆಗಿ ನನ್ನ ವೀಡಿಯೋಗಳನ್ನ ನೋಡ್ತಿರ್ತಾರೆ. ಆಮೇಲೆ ನಾವೆಲ್ಲೋ ಹೊರಗಡೆ ಹೋಗೋದು ಬರೋದು ಅದನ್ನು ನಿಮ್ಮ ಹತ್ರ ತೋರಿಸಿದ್ದೀನಿ. ಅದನ್ನು ಕೂಡ ಕೆಲವೊಬ್ಬರು ಹೊಟ್ಟೆ ಉರಿಸ್ಕೊಂಡು ಹಾಕ್ತಿರ್ತಾರೆ. 99% ನನ್ನ ವೀಡಿಯೋ ಮನೆಯದೇ ಇರುತ್ತೆ. ಇವಾಗ ಮಕ್ಕಳನ್ನ ಹೊರಗಡೆ ಬಿಟ್ಟಿರೋದಕ್ಕೆ ಓದೋದಕ್ಕೆ ಅಂತ ಹೋದಾಗ ಅಲ್ಲಿ ಇಲ್ಲಿ ಹೋಗ್ತೀವಿ, ಇಲ್ಲಾಂದರೆ ಯಾವಾಗಾದರೂ ಬೇಜಾರಾದಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಏನಾದರೂ ಅಲ್ಲಿ ಇಲ್ಲಿ ಫಂಕ್ಷನ್ನಿಗೆ ಹೋಗ್ತೀವಿ, ಅದು ತುಂಬಾ ಕಮ್ಮಿ. ಹಾಗೆ ಯಾವಾಗಾದರೂ ಒಂದೊಂದು ಸಲ ಶಿವಮೊಗ್ಗ ಹೋಗ್ತೀವಿ. ಅದು ಬಿಟ್ಟರೆ ನಾನು ಇನ್ನೆಲ್ಲೂ ಹೋಗೋದೇ ಅಪರೂಪ. ನನ್ನ ವೀಡಿಯೋಗಳನ್ನ ನೀವು ನೋಡಿದಾಗ ಗೊತ್ತಾಗಿರುತ್ತೆ, ನಾನು ಅಂಥ ಏನು ಶಾಪಿಂಗಿಗೆ ಹೋಗೋದಾಗಲಿ ಆ ಥರ ಯಾವುದು ವೀಡಿಯೋಗಳು ಇರೋದಿಲ್ಲ ನನ್ನ ವೀಡಿಯೋದಲ್ಲಿ. ಹಾಗಾಗಿ ನಾನು ಹೇಗಿದ್ದೀನೋ ಅದನ್ನೇ ವೀಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಅದು ಇಷ್ಟ ಆಗಲ್ಲ. ಯಾರಿಗೆ ಹೇಳಬೇಕು ಅಂತ ಅನ್ನಿಸ್ತು ನಾನು ಅವರಿಗೆ ಉತ್ತರನ ಕೊಟ್ಟಿದ್ದೀನಿ, ಅದು ಅವರಿಗೆ ತಲುಪಿರುತ್ತೆ ಅಂತ ಕೂಡ ಅಂದ್ಕೊತೀನಿ. ಯೂಟ್ಯೂಬಲ್ಲಿ ಎಷ್ಟೊಂದು ಜನರಿಗೆ ಎಷ್ಟು ಕೆಟ್ಟದಾಗಿರೋ ಕಮೆಂಟ್ ಹಾಕ್ತಾರೆ. ನಾನು ಅದು ಲೆಕ್ಕದಲ್ಲಿ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ನನಗೆ ತೀರಾ ಅಷ್ಟೊಂದು ಕೆಟ್ಟದಾಗಿರೋ ಕಮೆಂಟ್ಗಳು ಯಾವತ್ತೂ ಬಂದಿಲ್ಲ. ಯಪ್ಪ ಇನ್ನು ಬರೋದು ಬೇಡ ಅಂತ ಅಂದ್ಕೊತೀನಿ. ಕೆಲವೊಂದೆಲ್ಲ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ. ನಾನು ಇವತ್ತು ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಸುಮ್ಮನೆ ಯಾಕೋ ನನಗೆ ಆ ಥರ ನಾನು ಯಾವುದೋ ಹೀಗೆ ವೀಡಿಯೋನ ನೋಡ್ತಾ ಇರಬೇಕಿದ್ರೆ ಸ್ಕ್ರೋಲ್ ಮಾಡ್ತಾ ಆವಾಗ ಅವ್ರು ಮಾತಾಡಿದ್ದನ್ನು ಕೇಳಿ ನನಗೂ ಕೂಡ ಬೇಜಾರಾಯಿತು. ನಾನು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ಹಾಗೆ ಅದನ್ನು ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ರಾಗಿ ಹಾಕಿ ದೋಸೆ ಮಾಡಿದ್ದೆ ಒಂದಿನ. ಅದೇ ಹಿಟ್ಟು ಉಳಿದಿತ್ತು, ಅಕ್ಕಿ ಮತ್ತು ರಾಗಿ ಹಾಕಿ ಮಾಡಿದ್ದೆ. ಅದರಲ್ಲೇ ಯಾಕೆ ಪಡ್ಡು ಮಾಡಬಾರ್ದು ಅಂತ ಪಡ್ಡು ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಅನ್ನ ಜಾಸ್ತಿ ಹಾಕಿದ್ದೆ, ಪಡ್ಡಿಗೆ ಚೆನ್ನಾಗಾಗುತ್ತೆ ಅಂತ. ಮತ್ತು ರಾಗಿದು ಅಷ್ಟೇ, ನಮ್ಮನೆಯವರು ದೋಸೆ ಗರಿಗರಿಯಾಗಿ ಪಡಲ್ಲ ತಿನ್ನೋದಕ್ಕೆ. ಸ್ವಲ್ಪ ನಾನು ಮೆತ್ತಗಾಗಲಿ ಅಂತ ಅನ್ನನ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಅನ್ನ ಉಪಯೋಗಿಸ್ದೇ ಇರೋರು ಅವಲಕ್ಕಿ ಇಲ್ಲ ಮಂಡಕ್ಕಿ ಕೂಡ ಹಾಕ್ಬೋದು. ಪಡ್ಡಿಗೆ ನಾನು ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿದೆ. ಕಾಯಿ ಚಟ್ನಿಗೆ ನಾನು ಒಗ್ಗರಣೆ ಆ ಥರ ಏನೂ ಹಾಕಲಿಲ್ಲ. ಅದು ಬೆಳಗ್ಗೆಗೆ ಮಾತ್ರ ಅಷ್ಟೇ ಪಡ್ಡಿನ ಹಿಟ್ಟಿರೋದು, ಹಾಗಾಗಿ ಅದನ್ನೇ ಖಾಲಿ ಮಾಡಿಬಿಡೋಣ ಅಂತ. ಹಾಗೆ ಈ ಕಡೆ ಸಾಂಬಾರಿಗೆ ಕೂಡ ಹುರಿತಾ ಇದ್ದೀನಿ. 1 ಚಮಚದಷ್ಟು ಕಡಲೆಬೇಳೆನ ಹಾಕಿದ್ದೀನಿ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 2 ಚಮಚ ಕೊತ್ತಂಬರಿ, ಒಂದು ಅರ್ಧ ಚಮಚ ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆ, ಇದೆಲ್ಲದನ್ನು ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಇದನ್ನು ಕೂಡ ಹುರ್ಕೊತೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನದೇ ಇರೋರು ಹಿಂಗನ್ನು ಹಾಕ್ಬೋದು. ಅಂದರೆ ದಿನ ಒಂದೇ ಥರ ಊಟ ಮಾಡಿ ಬೇಜಾರಾಗಿರುತ್ತಲ್ವ, ಇದೊಂದು ಸಲ ಟ್ರೈ ಮಾಡಿ. ನನಗಿಷ್ಟ ಆಗಿಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು. ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಯ್ತಂತೆ ಈ ಸಾಂಬಾರು. ನಾನು ಅದೇ ಅಂತ ಇದ್ದೆ, ನನಗೇನು ಇಷ್ಟ ಆಗುತ್ತೋ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಿರೋದು ನನಗಿಷ್ಟ ಆಗಲ್ಲ. ನಾವಿಬ್ಬರು ಸ್ವಲ್ಪ ತದ್ವಿರುದ್ಧ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಕಡಲೆಬೇಳೆ ಚೆನ್ನಾಗಿ ಬೆಂದ ನಂತರ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಇದನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು, ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಕಾಯಿ ತುರಿ ಹಾಕಿ ಇದನ್ನು ನಾನು ರುಬ್ಕೊಂಡೆ. ನೀವು ಬೇಕಿದ್ದರೆ ಒಣಮೆಣಸನ್ನು ಕೂಡ ಹಾಕ್ಬೋದು. ನಾನು ಅಚ್ಕಾರದ ಪುಡಿನೇ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಇದು ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿಲಿ ನುಣ್ಣಗೆ ರುಬ್ಕೊತೀನಿ. ಆದರೆ ಒಂದೇನೆಂದರೆ, ನಾನು ಒಂದೇ ಥರ ಟೇಸ್ಟು ತಿಂದಿರ್ತೀವಲ್ವ, ಆವಾಗ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ ಅಷ್ಟೇ. ಹಾಗೆ ನಾನು ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡಿದೆ. ಇವತ್ತು ಒಳಗೆ ಬರೋದೇ ಲೇಟಾಗಿ ಹೋಗಿತ್ತು, ಹಾಗಾಗಿ ನನ್ನ ಅಡುಗೆ ಕೆಲಸ ಕೂಡ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಪಡ್ಡಿನಂಜನ ನಾನು ತೊಳೆದು ಬಿಟ್ಟಿದ್ದೆ ಕ್ಲೀನಾಗಿ, ಹಾಗಾಗಿ ಅದನ್ನು ನಾನು ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ಒಂದು ಸಲ ಪಡ್ಡನ್ನು ಕೂಡ ನಾನು ಹೊಯ್ದೆ. ಹಾಗೆ ಸ್ವಲ್ಪ ಹಿಟ್ಟು ಹಾಕಿ ಹೊಯ್ದು ತೆಗೆದು ಆ ನಂತರ ಮತ್ತೆ ನಾನು ಪಡ್ಡನ್ನ ಹೊಯ್ತಾ ಇದ್ದೀನಿ. ಹಾಗೆಯೇ ಅದು ಪಡ್ಡಿನ ಹಂಚು ತೊಳೆದಾಗ ಚೆನ್ನಾಗಿ ಏಳಲ್ಲ, ಎಣ್ಣೆನ ಚೆನ್ನಾಗಿ ಕುಡಿಸ್ಬೇಕು. ಹಾಗೆಯೇ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಪಡ್ಡು ತೆಗಿಯೋದಕ್ಕೆ ಒಂದು ಕಡ್ಡಿ ಸಿಗುತ್ತೆ ಕೃಪಾ, ಅದನ್ನು ತೊಗೊಳ್ಳಿ ಅಂತ. ನನ್ನ ಹತ್ರ ಇದೆ. ಅದೇನು ಗೊತ್ತಾ, ನಾನು ಪಡ್ಡು ತೆಗಿಯೋಕ್ಕೊಂದು ಬಿಟ್ಟು ಬಾಕಿ ಎಲ್ಲದಕ್ಕೂ ಉಪಯೋಗಿಸ್ತೀನಿ. ನೋಡಿ ಅದ್ರ ಅವಸ್ಥೆ ಹೆಂಗಾಗಿದೆ ಅಂತ.
ನಮ್ಮ ಶ್ರೇಯು ಅವರೆಲ್ಲ ಇರಬೇಕಿದ್ರೆ ಅದನ್ನು ಏನೇನಕ್ಕೂ ಉಪಯೋಗಿಸ್ತಾಯಿದ್ರು. ಹಾಗಾಗಿ ಅದು ಸೊಟ್ಟ ಪಟ್ಟ ಎಲ್ಲ ಆಗಿದೆ. ಪಾಪ ಅವರು ರೇಟ್ ಕೂಡ ಹಾಕಿದರು, 30 ರೂಪಾಯಿಂದ 50 ರೂಪಾಯಿ ಇರ್ಬೋದು ಅಂತ. ನಾನು ಆಲ್ರೆಡಿ ತಗೊಂಡೆ, ಇದು ತುಂಬ ವರ್ಷಗಳಾಗ್ಬಿಟ್ಟಿದೆ. ಇದೇನೆಂದರೆ ಸಿಂಕ್ ಏನಾದರೂ ಕಟ್ಕೊಳ್ಳುತ್ತಲ್ಲ, ಆವಾಗ ಅದನ್ನು ಹಾಕಿ ತೊಳೆಯೋದಕ್ಕೆ ಎಂತೆಂಥದಕ್ಕೂ ಉಪಯೋಗಿಸ್ತೀನಿ, ಪಡ್ಡು ತೆಗಿಯೋಕ್ಕೆ ಉಪಯೋಗಿಸಲ್ಲ. ಆ ಕಮೆಂಟ್ ಓದಿದಾಗ ನನಗೆ ನೆನಪಾಗಿತ್ತು. ಮತ್ತು ನಾನು ಅವತ್ತು ಅಡುಗೆ ಮನೆ ಕ್ಲೀನ್ ಮಾಡಿದಾಗ ಕೂಡ ಸಿಕ್ಕಿತ್ತದು. ಅದು ಪಾತ್ರೆಗಳ ರಾಶಿಲಿ ಒಂದೊಂದು ಸಲ ಸಿಗೋದೇ ಇಲ್ಲ, ಏನಿದ್ದಾವೆ ಏನಿಲ್ಲ ಅನ್ನೋದು ಅಡುಗೆ ಮನೆ ಕ್ಲೀನ್ ಮಾಡಿದಾಗ ಗೊತ್ತಾಗುತ್ತೆ. ಆಮೇಲೆ ಫ್ರಿಜ್ಜಲ್ಲೂ ಅಷ್ಟೇ, ಏನು ತರಕಾರಿ ಇದೆ ಇಲ್ಲ ಅನ್ನೋದು ಫ್ರಿಜ್ ಕ್ಲೀನ್ ಮಾಡಿದಾಗೆ ಗೊತ್ತಾಗೋದು. ಕೆಲವೊಂದು ತರಕಾರಿ ಎಲ್ಲ ಅಲ್ಲೇ ಹಾಳಾಗಿರುತ್ತೆ. ಅವ್ರು ಹೇಳಿದ್ರಲ್ವ, ಹಾಗಾಗಿ ಇವತ್ತು ಪಡ್ಡನ್ನು ತೆಗಿಯೋ ಇದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಏನು ಗೊತ್ತಾ, ಪಡ್ಡನ್ನು ಸುರಿದ್ಬಿಟ್ಟು ಕೂಡ ಹಿಂಗೆ ಹಾಕ್ಬೋದು. ನಾನು ಮುಂಚೆ ನೋಡ್ಬೋದು ವೀಡಿಯೋನ, ಮಕ್ಕಳೆಲ್ಲ ಇರ್ತಾ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಇವಾಗ ಅದು ಅವ್ರು ಹೇಳಿದ್ದಕ್ಕೆ ನನಗೂ ಕೂಡ ನೆನಪಿತ್ತು. ಅದು ಅರ್ಜೆಂಟಿಗೆ ಯಾವ್ದು ಸಿಗುತ್ತೋ ಗೊತ್ತಲ್ವ, ಹಾಗೆ ಉಪಯೋಗಿಸ್ತಿದ್ದೆ. ಹಾಗೆ ನಮ್ಮನೆಯವರು ಕೂಡ ತಿಂಡಿ ತಿಂತಾ ಇದ್ದಾರೆ. ಸಿಂಬನಿಗೆ ಊಟನೂ ಕೂಡ ಅವರು ಹಾಕಿ ಬಂದರು. ಪಡ್ಡು ಏನು ಗೊತ್ತಾ, ತುಂಬ ಟೈಮ್ ಬೇಕು ಬೇಯೋದಕ್ಕೆ, ಮತ್ತು ಸಣ್ಣ ಊರಿಲೇ ಪಡ್ಡನ್ನು ಬೇಯಿಸಬೇಕು. ಆವಾಗ ಪಡ್ಡು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಒಳಗಡೆ ಅದು ಬೇಯೋದೇ ಇಲ್ಲ. ನಮ್ಮ ಶ್ರೇಯುಗೆಲ್ಲ ಇಷ್ಟು ದೊಡ್ಡ ಪಡ್ಡು ಇದ್ದರೆ ಅವ್ನು ತಿಂತಾನೇ ಇರಲಿಲ್ಲ. ತುಂಬ ತುಪ್ಪ ಇಲ್ಲ ಬೆಣ್ಣೆ ಹಾಕಿ ಸ್ವಲ್ಪ ಹಿಟ್ಟು ಹಾಕಿ ಅವನಿಗೆ ಪಡ್ಡನ್ನ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಿದ್ದ. ಪಾಪ ಅವನಿಗೀಗ ಪಡ್ಡು ತಿನ್ನೋಕ್ಕೆ ಹಾಸ್ಟೆಲಲ್ಲಿ ಸಿಗೋದೇ ಇಲ್ಲ. ತಿಂಡಿ ಕೂಡ ಆಯಿತು. ನಮ್ಮನೆಯವರಿಗೆ ಸ್ವಲ್ಪ ಮಜ್ಜಿಗೆ ಮಾಡಿ ಕೊಡೋಣ ಅಂತ ಹೇಳಿ. ನೀರು ಕುಡಿಯೋದು ಕಡಿಮೆ ಆಗುತ್ತಲ್ವ ಚಳಿಗಾಲದಲ್ಲಿ, ಹಾಗಾಗಿ ಸ್ವಲ್ಪ ಮಜ್ಜಿಗೆ ಎಲ್ಲ ಆದರೆ ಕುಡಿತಾರೆ ಅಂಥೇಳಿ ಮೊಸರನ್ನ ನಾನು ಮಿಕ್ಸಿ ಹಾಕಿ ಈಗ ಉಪ್ಪು ಹಾಕಿ ಅದನ್ನು ಕೊಡ್ತಾಯಿದ್ದೀನಿ. ಆದರೂ ಇದರಲ್ಲಿ ಅವ್ರೇನು ಕುಡಿದಿರಲಿಲ್ಲ. ಆದರೆ ನಮ್ಮನೆಯವ್ರು ತುಂಬ ನೀರು ಕುಡಿತಾರೆ, ನನಗೆ ಹೋಲಿಸಿದ್ರೆ ತುಂಬ ನೀರು ಕುಡಿತಾರೆ. ಆದರೆ ಇದರಲ್ಲಿ ಅವರು ಅರ್ಧ ಮಾತ್ರ ಖಾಲಿ ಮಾಡಿದರು, ಇನ್ನು ಅರ್ಧ ಹಾಗೆ ಮನೆಗೆ ತೊಗೊಂಡು ಬಂದಿದ್ದರು. ಹಾಗೆ ಅವರು ಕೂಡ ಊರಿಗೆ ಹೋದರು. ಇವಾಗ ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲಸ ಎಲ್ಲ ಆಯಿತು, ಸ್ನಾನ ಪೂಜೆ ಎಲ್ಲ ಆಯಿತು. ನನಗೆ ಒಂದು ಸಲ ಆಶ್ಚರ್ಯ ಆಯ್ತು, ಯಾಕೆ ಗೊತ್ತಾ, ಎಡಿಟಿಂಗಲ್ಲಿ ಇದೇನಿದು ಮಜ್ಜಿಗೆ ಸಾರು ಇದ್ದಂಗೆ ಇದೆಯಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಅದು ಖಾರ ಹುರಿದು ಮಾಡಿರೋದಕ್ಕೆ ಖಾರದ ಪುಡಿದು ಕಲರೇ ಬಂದಿರಲಿಲ್ಲ. ನನಗೆ ಒಂದು ಸಲ ಆಯಿತು, ಅಯ್ಯೋ ನಾನು ಮಾಡಿರೋ ಸಾರೇ ಬೇರೆ ಕಲರ್ ಬಂದುಬಿಟ್ಟಿದೆಯಲ್ಲ ಅಂತ ಹೇಳಿ. ಕಲರ್ ಕೂಡ ಅಷ್ಟೇ, ಇದರಲ್ಲಾದ್ರೂ ಈ ಥರ ಹಳದಿ ಕಾಣ್ತಾ ಇದೆ, ನಿಜ ನೋಡೋಕ್ಕೆ ಒಂಥರ ಕಪ್ಪಿತ್ತು. ಮತ್ತು ಏನಾಗಿತ್ತು ಅಂದರೆ ಬೇಳೆ ಇನ್ನೊಂಚೂರು ಬೇಯಬೇಕಾಗಿತ್ತು. ನಾನು ಯಾಕೋ ಗೊತ್ತಿಲ್ಲ, ಯಾವಾಗಲೂ ಬೇಳೆ ನೆನೆಸಿಡ್ತೀನಿ, ಇವತ್ತು ನೆನೆಸಿಟ್ಟಿದ್ದೀನಿ. ಆದರೆ ಬೇಳೆ ಬೆಂದಿರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಬೆಂದಿರಲಿಲ್ಲ. ಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರು ಚೆನ್ನಾಗಿ ಆಗುತ್ತೆ. ಪರವಾಗಿಲ್ಲ, ಒಂದು ಸಲ ಇದನ್ನು ಟ್ರೈ ಮಾಡ್ಬೋದು. ನಾನೇನೋ ಸಾಂಬಾರು ಟ್ರೈ ಮಾಡ್ತೀನಿ ಅಂತ ಗೊತ್ತಾಗಿತ್ತಲ್ವ, ಅದಕ್ಕೆ ನಮ್ಮ ಮನೆಯವರು ಪಕೋಡನ ತೊಗೊಂಡು ಬಂದಿದ್ದಾರೆ. ಸರ್ಪ್ರೈಸಾಗಿ ಪಕೋಡ ತೊಗೊಂಡು ಬಂದಿದ್ದಾರೆ. ನಾನು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮೊಸರುಗಾಯಿ ಇರಲಿ ಅಂತೇಳಿ ಸ್ವಲ್ಪ ಮೊಸರುಗಾಯಿನ ಮಾಡಿದ್ದೆ. ನಮ್ಮನೆಯವ್ರು ಹೇಳ್ತಾ ಇದ್ದಾರೆ ಸರ್ಪ್ರೈಸಾಗಿ ನನಗೆ ಪಕೋಡ ತೊಗೊಬಂದಿದ್ದಾರೆ ಅಂತ. ನನಗೆ ತುಂಬ ಇಷ್ಟ ಆಗುತ್ತೆ ಪಕೋಡ. ಆದರೆ ಅದೇನು ಗೊತ್ತಾ, ನಂಗೆ ಯಾಕೋ ಅದು ಕಡಲೆ ಹಿಟ್ಟಲ್ಲಿ ಮಾಡಲ್ಲ, ಮೈದಾದಲ್ಲಿ ಮಾಡ್ತಾರೆ ಅಂತ ಅನಿಸುತ್ತೆ. ಸ್ವಲ್ಪ ಸ್ವೀಟ್ ಇರುತ್ತೆ, ಆಮೇಲೆ ತುಂಬ ನಾರು ಥರ ಇರುತ್ತೆ. ನಾವು ಮನೇಲೆಲ್ಲ ಮಾಡ್ತೀವಲ್ವ, ಆ ಥರ ಇರೋದೇ ಇಲ್ಲ. ನಾನು ಅದಕ್ಕೆ ನೋಡೋಣ ಅಂತ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಹೇಗಿದೆ ಅಂತ. ಟೇಸ್ಟ್ ನೋಡಿದಾಗೆ ನಂಗೆ ಅಷ್ಟೊಂದು ಸಾಂಬಾರು ಅಷ್ಟು ಇಷ್ಟ ಆಗಲಿಲ್ಲ. ಆದರೆ ನಮ್ಮನೆಯವ್ರಿಗೆ ತುಂಬ ಇಷ್ಟ ಆಗಿತ್ತಂತೆ. ನಾನು 2 ಹೊತ್ತಿಗೆ ಆಗುತ್ತೆ ಅಂತ ಸಾಂಬಾರನ್ನ ಮಾಡಿದ್ದೆ. ಆಮೇಲೆ ಸಂಜೆ ನಮ್ಮನೆಯವರು ಬಂದವರು ಏನು ಸ್ಪೆಷಲ್ ಇದೆ ಅಂತ ಕೇಳಿದ್ರು. ಪಡ್ಡಿನಿಟ್ಟು ಇರಲಿಲ್ಲ, ಸಾಂಬಾರಿದೆ, ಅನ್ನ ಇದೆ ಅಂದೆ. ಮಧ್ಯಾಹ್ನ ಸಾಂಬಾರು ಚೆನ್ನಾಗಾಗಿತ್ತೆ ಅಂದಿದ್ರಲ್ವ. ಆಮೇಲೆ ಅವರು ಯಾಕೋ ಊಟ ಮಾಡೋದು ಬೇಡ, ಹೊರಗಡೆ ಹೋಗಿ ಏನಾದರೂ ತಿನ್ಕೊಬರೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಮನೆಯವರು ಮಕ್ಕಳಿದ್ದಾಗ ಇಲ್ಲಿಗೆ ಬರ್ತೀವಿ. ನಾನು ನಮ್ಮ ಮನೆಯವರು ಇದು ಸೆಕೆಂಡ್ ಟೈಮ್ ಇಬ್ಬರೇ ಬಂದಿರೋದು. ಒಂದು ಸಲನೂ ವೀಡಿಯೋ ಮಾಡಿದ್ದೆ, ಆ ವಿಡಿಯೋ ಹಾಕೇ ಇರಲಿಲ್ಲ ನಾನು, ಹಾಗೆ ಡಿಲೀಟ್ ಆಗೋಗಿತ್ತು. ಆಮೇಲೆ ನಮ್ಮೂರಲ್ಲಿ ಶಿವಮೊಗ್ಗ ರೋಡಲ್ಲಿ ನ್ಯಾಷನಲ್ ಮೇಲ್ಗಡೆ ಪಿಜ್ಜಾ ಸಿಗುತ್ತೆ, ಸುಮಾರೆಲ್ಲ ಥರದ್ದು ಸಿಗುತ್ತೆ. ನೀವು ಅಲ್ಲಿ ಬಂದು ತಿಂದು ನೋಡಿ, ನನಗೆ ಈಗ ಮರ್ತೋಗಿದೆ ಏನೇನು ಸಿಗುತ್ತೆ ಅಂತ. ಆವತ್ತು ಚಿನ್ನಿಯವರು ಸ್ಯಾಂಡ್ವಿಚ್ ತೊಗೊಂಡಿದ್ರಲ್ವ, ಅವ್ರು ಏನೇನು ತೊಗೊಂಡಿದ್ರು ನಾವು ಅದನ್ನೇ ತೊಗೊಂಡ್ವಿ. ನಾನು ನಮ್ಮ ಮನೆಯವರು ಅಂದರೆ ಬೇರೆದನ್ನು ಹೊಸ್ತು ಟ್ರೈ ಮಾಡೋಕ್ಕೆ ಸ್ವಲ್ಪ ಹೆದರ್ತೀವಿ, ಯಾಕಂದರೆ ಇಷ್ಟ ಆಗಿಲ್ಲ
ಅಂದರೆ ಅಂತ. ಮೋಮೋಸ್ ಇತ್ತು, ನಮ್ಮನೆಯವ್ರು ತಿನ್ನೋಣ ಅಂದರು, ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಸ್ಯಾಂಡ್ವಿಚ್ ತೊಗೊಂಡ್ವಿ. ನನಗೆ ಸ್ಯಾಂಡ್ವಿಚ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನೊಂದು ಸ್ವಲ್ಪ ತಿಂದು ನಮ್ಮ ಮನೆಯವರಿಗೆ ಕೊಟ್ಟೆ. ಆಮೇಲೆ ಪಿಜ್ಜಾ ತೊಗೊಂಡ್ವಿ. ಆಮೇಲೆ ನಾನೇನಂದೆ ಅಂದರೆ, ನನಗೆ ಪಿಜ್ಜಾ ಇದು ಸ್ಯಾಂಡ್ವಿಚ್ ತಿನ್ನಬೇಕಿದ್ರೇ ಯಾಕೋ ಗೊತ್ತಿಲ್ಲ, ತುಂಬ ಬಾಯಾರಿಕೆ ಆದಂಗೆ ಅನ್ನಿಸ್ತಾ ಇತ್ತು. ಮಿಲ್ಕ್ ಶೇಕ್ ಹೇಳಿದ್ದೆ ನಾನು, ಯಾವುದೋ ಒಂದು ಮಿಲ್ಕ್ ಶೇಕ್ ಹೇಳಿದ್ದೆ. ಆಮೇಲೆ ಅವ್ರು ತಂದೇ ಕೊಡಲಿಲ್ಲ. ಆಮೇಲೆ ನಾನು ಪಿಜ್ಜಾ ತೊಗೊಂಡೆ ಅಲ್ಲ, ಆವಾಗ ಅವರು ಮಿಲ್ಕ್ ಶೇಕ್ನ ತಂದು ಕೊಟ್ಟರು. ನಮ್ಮ ಮನೆಯವರು ಆಮೇಲೆ ವೆನಿಲಾ ಮಿಲ್ಕ್ ಶೇಕ್ ತಂದು ಕೊಡಿ ಅಂದರು. ಆಮೇಲೆ ವೆನಿಲಾ ಮಿಲ್ಕ್ ಶೇಕ್ ತಂದು ಕೊಟ್ಟರು. ಇಲ್ಲಿ ತುಂಬ ಜನ ಇರೋದಿಲ್ಲ, ಬಂದಾಗೂ ಇಲ್ಲಿ ಸ್ವಲ್ಪ ಖಾಲಿನೇ ಇರುತ್ತೆ. ಇವತ್ತೊಂದು ಇಬ್ಬರೇನೋ ಇದ್ದರು. ಆಮೇಲೆ ಇದು ಡೆಲಿವರಿ ಕೂಡ ಇರುತ್ತೆ, ಮನೆಗೂ ಡೆಲಿವರಿ ಕೂಡ ಕೊಡ್ತಾರೆ ಅಂತ ಅವ್ರು ಹೇಳಿದ್ರು. ನಾವು ಕೇಳಿದ್ಮೇಲೆ ಆಮೇಲೆ ಫೋನ್ ನಂಬರ್ ಕೂಡ ಇಸ್ಕೊಬಂದ್ವಿ. ಯಾಕಂದರೆ ಇಲ್ಲಿ ತುಂಬ ಲೇಟ್ ಆಗುತ್ತೆ ಕೊಡೋದು. ನಾವು 7:15ಗೋ 7:45ಗೋ ಬಂದಿದ್ವಿ. 1 ಗಂಟೆ ಮೇಲಾಗಿತ್ತು ನಾವು ಮನೆಗೆ ಹೋಗ್ತಾ. ಅಂದರೆ ರಾತ್ರಿ 1 ಗಂಟೆ ಅಲ್ಲ, 1-1.5 ಗಂಟೆ ಟೈಮ್ ಆಗೋಗಿತ್ತು. ಹಾಗಾಗಿ ಮುಂಚೆನೇ ನಾವು ಆರ್ಡ್ರ್ ಮಾಡಿ ಬಂದು ತಿಂದು ಹೋಗ್ಬೋದು ಅಂತ ನಾನು ನಮ್ಮ ಮನೆಯವರು ಅವರ ಫೋನ್ ನಂಬರ್ನ ಇಸ್ಕೊಂಡ್ವಿ. ಪಿಜ್ಜಾ ಮಾತ್ರ ತುಂಬ ಚೆನ್ನಾಗಿತ್ತು. ನಂಗೆ ಇದಕ್ಕೆ ಏನು ಪಿಜ್ಜಾ ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ವಿ ಯಾವುದು ಏನು ಅಂತ ಹೇಳಿ. ಅಲ್ಲ, ಅಂದರೆ ಯಾವುದು ಚೆನ್ನಾಗಿರುತ್ತೆ ಅಂತ. ಎಲ್ಲದೂ ಚೆನ್ನಾಗಿರುತ್ತೆ ಅಂದರು ಅವರು. ಆಮೇಲೆ ನಾವು ಹೋದ್ಸಲ ಚಿನ್ನಿ ಬಂದಾಗ ಆರ್ಡ್ರ್ ಮಾಡಿದ್ಲಲ್ಲ, ನನಗೆ ಪನ್ನೀರ್ ಇಷ್ಟ ಆಗುತ್ತೆ. ಹಾಗಾಗಿ ಪನ್ನೀರದೇ ಮಾಡೋಣ ಅಂತ ಪನ್ನೀರದು ಮಾಡಿದೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ರಿಪ್ಪನ್ಪೇಟೆಯವ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ನೀವೇನಾದರೂ ಪಿಜ್ಜಾ ತಿನ್ನಬೇಕು ಅಂತ ಇದ್ದರೆ ಇಲ್ಲಿ ತಿಂದು ನೋಡಿ, ಸೂಪರಾಗಿರುತ್ತೆ. ಪಿಜ್ಜಾದಲ್ಲಿ ಬರೆದಿದ್ದಾರೆ, ಅದರಲ್ಲಿ 2ನೇದು. ನನಗೆ ಮೇಲಿಂದು ಕೆಳಗಿಂದು ಯಾವುದೋ ನಂಗೆ ಗೊತ್ತಿಲ್ಲ. ನಾವು 2ನೇ ಪಿಜ್ಜಾನ ಆರ್ಡ್ರ್ ಮಾಡಿದ್ವಿ. ನಂಗೆ ನಿಜ ಹೇಳ್ತೀನಿ, ಹೆಸರೆಲ್ಲ ಗೊತ್ತಿಲ್ಲ. ಹಾಗಾಗಿ ಯಾಕಂದರೆ ನಾವು ಇದನ್ನು ಯಾವಾಗಲೂ ತಿನ್ನಲ್ವಲ್ಲ, ಮಕ್ಕಳು ಬಂದಾಗ ಅವರೇ ಆರ್ಡ್ರ್ ಮಾಡ್ತಾರೆ, ನಾವು ಬಂದು ಕುತ್ಕೊಂಡು ತಿಂತೀವಿ, ಆ ಥರ ಆಗುತ್ತೆ. ಇವತ್ತು ನಾವೇ ಆರ್ಡ್ರ್ ಮಾಡಿದ್ದಕ್ಕೆ ಅವ್ರನ್ನ ಕೇಳಿದ್ವಿ. ಅವರು ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಪಿಜ್ಜಾದಲ್ಲಿ 2ನೇದು ನೋಡಿ, ಆ ಮೆನು ಕೊಡ್ತಾರಲ್ವ, ಆ ಮೆನು ಕಾರ್ಡಲ್ಲಿ 2ನೇದಿದೆ. ಇಲ್ಲಿ ಮಾತ್ರ ನೀವು ಬೇರೆ ಕಡೆ ಹೋದಾಗ ಮತ್ತೆ ಯಾವುದೋ ಆರ್ಡ್ರ್ ಮಾಡಬೇಡಿ. ತುಂಬ ಚೆನ್ನಾಗಿತ್ತು. ಚೀಸ್ ಅಂತೂ ಹೆಂಗಿತ್ತು ಗೊತ್ತಾ, ಚೆನ್ನಾಗಿತ್ತು. ಆದರೆ ಇದೆಲ್ಲ ಅನ್ಹೆಲ್ದಿ, ಆದರೂ ಏನು ಮಾಡೋಕ್ಕಾಗಲ್ಲ. ಯಾವಾಗಾದರೂ ಒಂದೊಂದು ಸಲ ತಿನ್ನಬೇಕಾಗುತ್ತೆ. ಯಾವಾಗಲೂ ಹೆಲ್ದಿ ಅಂತ ಕುತ್ಕೊಂಡ್ರೆ ಆಗಲ್ವಲ್ಲ, ಒಂದೊಂದು ಸಲ ಅನ್ಹೆಲ್ದಿನೂ ಕೂಡ ತಿನ್ನಬೇಕಾಗುತ್ತೆ. ಹೊರಗಡೆ ಇವತ್ತು ತುಂಬ ಚಳಿ ಇತ್ತು. ಹಾಗಾಗಿ ನೋಡಿ, ನಾನು ಸ್ವೆಟ್ರ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಆದರೆ ಇಲ್ಲಿ ತುಂಬ ಸೆಕೆ ಆಗ್ತಾಯಿತ್ತು. ಇಲ್ಲಿ ಕಿಟಕಿ ಏನೂ ಇಲ್ಲ, ವೆಂಟಿಲೇಷನ್ ಇಲ್ಲ ಇಲ್ಲಿ, ಅದೊಂದೇ. ಆದರೆ ಫ್ಯಾನ್ ಹಾಕಿದ್ರು, ನಾವು ಫ್ಯಾನ್ ಕೆಳಗೇ ಕುತ್ಕೊಂಡಿದ್ವಿ. ಹಾಗೆಯೇ ನನ್ನ ಹೊಸ ಮೊಬೈಲ್ ಕೂಡ ಅದು ಸ್ಟೋರೇಜ್ ಫುಲ್ ಅಂತ ಬರ್ತಾ ಇತ್ತಲ್ವ, ಅದನ್ನು ಕೂಡ ಕೇಳ್ದಂಗೆ ಆಯಿತು ಅಂತೇಳಿ ಅಲ್ಲಿ ಹೋಗಿದ್ವಿ. ಅವರು ಮೊಬೈಲ್ನ ಫ್ಲ್ಯಾಶ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿ ತೊಗೊಬಂದು ಕೊಡ್ತೀನಿ ಅಂತ ಹಾಗೆ ಬಂದೆ. ಕೊಟ್ಟಿಲ್ಲ ನಾನು. ಅದರಲ್ಲಿ ಏನೂ ಫೋಟೋಸ್ ಇಲ್ಲ, ವೀಡಿಯೋಸ್ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿದೆ. ಯಾರಿಗಾದರೂ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ತುಂಬ ಸಿಂಪಲ್ ಆಗಿರೋ ವ್ಲಾಗ್ ಇದು, ಆದರೆ ನನಗೆ ಸ್ಪೆಷಲ್ ವ್ಲಾಗ್ ಅಂತ ಅನ್ನಿಸ್ತು. ಯಾಕಂದರೆ ನನಗೆ ಆ ದಿನ ತುಂಬ ಸ್ಪೆಷಲ್ ಆಗಿತ್ತು. ನಾನೆಲ್ಲೂ ಹೊರಗಡೆ ಬಂದು ತಿನ್ನಲ್ಲಲ್ಲ, ಹಾಗಾಗಿ